ಇವತ್ತೇನಾಯಿತು ಗೊತ್ತಾ ಗೈಸ್, ಈ ವಿಡಿಯೋ ಫುಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇವತ್ತು ಬೆಳಗ್ಗೆನೇ ರೆಡಿಯಾಗಿ ಬಸ್ ಸ್ಟಾಪ್ ಕಡೆ ಹೊರಟನೆ, ಬಸ್ಸೇ ಬರಲಿಲ್ಲ. ಬಸ್ ಬಂತು ಅಂತ ಅಂದ್ಬಿಟ್ಟು ಬಸ್ ಹತ್ತನೇ ಸೀಟೇ ಸಿಗಲಿಲ್ಲ. ಇವತ್ತೆಲ್ಲ ನಿಂತ್ಕೊಂಡೇ ಹೋಗಬೇಕು ಅಂತ ಅಂದ್ಕೊಂಡೆ, ಬಟ್ ಫೈನಲಿ ಸೀಟ್ ಸಿಕ್ತು. ತುಂಬ ಥ್ಯಾಂಕ್ಸ್. ಸೊ ಫೈನಲಿ ನಾನು ದೇವಸ್ಥಾನದ ಹತ್ರ ಬಂದು ಕೈಕಾಲು ತೊಳ್ಕೊಂಡು ಮತ್ತು ತಲೆಗೆ ನೀರು ಚುಮ್ಕಿಸ್ಕೊಂಡು ತುಳಸಿ ಮತ್ತು ಹೂವು ತಗೊಂಡು ಪೂಜೆ ಐಟಮ್ಸ್ ಏನೇನಿದೆಯೋ ಅದೆಲ್ಲ ತಗೊಂಡು ಒಂದು ತಟ್ಟೆ ತಗೊಂಡು ಅಕ್ಕಿ ಹಾಕ್ಬಿಟ್ಟು ಅದಕ್ಕೆ ಬೆಲ್ಲ ಇಕ್ಕಿ ಮತ್ತು ಬತ್ತಿ ಇಕ್ಕಿದೆ. ಅದಕ್ಕೆ ತುಪ್ಪದ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಗುನ್ಗುನ್ವಾರ ದೇವಸ್ಥಾನಕ್ಕೆ ಬಂದು ಬೆಳಗ್ಗೆ ಟೈಮು ಕಾಲೇಜ್ಗೆ ಹೋಗೋ ಮುಂಚೆ ದೇವಸ್ಥಾನಕ್ಕೆ ಬಂದು ತುಪ್ಪದ ದೀಪ ಹಚ್ತೀನಿ. ಯಾವಾಗಲೂ ದೇವಸ್ಥಾನಕ್ಕೆ ಬರ್ತೀನಿ ಅಂದರೆ ಥರ್ಸ್ಡೇ ಟೈಮ್ ಬೆಳಗ್ಗೆನೇ ಬೇಗ ಎದ್ಬಿಟ್ಟು 5 ಗಂಟೆಗೆ ಎದ್ದು ಪೂಜೆ ಮಾಡಿ ಮನೇಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ದೇವಸ್ಥಾನಕ್ಕೆ ಬರ್ತೀನಿ. ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮತ್ತೆ ಕಾಲೇಜ್ಗೆ ಹೋಗಿ ಕಾಲೇಜಿಂದ ಮನೆಗೆ ಹೋಗ್ತೀನಿ ನಾನು. ಸೊ ಇವತ್ತು ಹಾಲಿಡೇ ಇತ್ತಲ್ವ, ಇವತ್ತು ಯುಗಾದಿ ಹಬ್ಬ ಆಗಿದ್ದರಿಂದ ಕಾಲೇಜ್ ಇರಲಿಲ್ಲ ಇವತ್ತು. ಸೊ ಅದಕ್ಕೆ ನಾನು ಸ್ವಲ್ಪ ಲೇಟಾಗಿ ಬಂದೆ ದೇವಸ್ಥಾನಕ್ಕೆ. ಸೊ ಬೆಲ್ಲದ ದೀಪ ಮಾಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಬತ್ತಿಗೆ ಕರ್ಪೂರ ಹಚ್ತೀನಿ. ಕರ್ಪೂರ ಹಚ್ಚಿದ್ರೆ ಬೆಂಕಿ ಬೇಗ ಹತ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಫ್ಲವರ್ಸು, ತುಳಸಿ ಮತ್ತು ಬಿಸ್ಕೆಟು ಎಲ್ಲ ತಗೊಂಡೋಗಿ ಒಳಗಡೆ ಪೂಜಾರಿ ಕೈಲಿ ಕೊಡಬೇಕಿತ್ತು. ಆಮೇಲೆ ಅವನು ಪೂಜೆ ಮಾಡಿ ಕೊಟ್ಟನು ನನಗೆ. ಸೊ ಪೂಜೆ ಎಲ್ಲ ಆಯಿತು. ಈಗ ಹೆಜ್ಜೆ ನಮಸ್ಕಾರ ಮಾಡಿ ಬಂದು ಕೂತ್ಕೊಂಡೆ ನಾನು. ಸೊ ಬಸ್ ಬಂತು ಅಂತ ಅಂದ್ಬಿಟ್ಟು ನಾನು ಬಸ್ ಹತ್ಕೊಂಡು ಮನೆ ಕಡೆ ಹೊರಟೆ. ಈ ವಿಡಿಯೋ ಇಷ್ಟ ಆಗಿದ್ನೇ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಅಷ್ಟೇ.